जय हिंद वेलकम टू तेजस इजी इंग्लिश स्ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತನಾಡುವಂತಹ 25 ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ। ಮೊದಲ ವಾಕ್ಯ ಈ ರೀತಿ ಇದೆ, ನನ್ನ ರೂಮಿನಿಂದ ಹೊರಟು ಹೋಗು। ನನ್ನ ರೂಮಿಂದ ಹೊರಟು ಹೋಗು ಅನ್ನೋದಕ್ಕೆ ಗೆಟ್ ಔಟ್ ಆಫ್ ಮೈ ರೂಮ್, ಗೆಟ್ ಔಟ್ ಆಫ್ ಮೈ ರೂಮ್। ಅದೇ ನನ್ನ ದಾರಿಯಿಂದ ಹೊರಟು ಹೋಗು ಅನ್ನೋದಕ್ಕೆ ಗೆಟ್ ಔಟ್ ಆಫ್ ಮೈ ವೇ, ಗೆಟ್ ಔಟ್ ಆಫ್ ಮೈ ವೇ ಅಂತ ಹೇಳಬೇಕಾಗುತ್ತೆ। ನನ್ನನ್ನು ಅವನ ಬಳಿ ಕರೆದುಕೊಂಡು ಹೋಗು, ನನ್ನ ಅವನ ಹತ್ರ ಕರ್ಕೊಂಡು ಹೋಗು ಅಂತ ಹೇಳೋದಕ್ಕೆ ಟೇಕ್ ಮೀ ಟು ಹಿಮ್, ಟೇಕ್ ಮೀ ಟು ಹಿಮ್। ನಿನ್ನನ್ನು ಯಾರು ಕಳಿಸಿದ್ರು, ನಿನ್ನನ್ನು ಯಾರು ಕಳಿಸಿದ್ರು ಅಂತ ಕೇಳೋದಕ್ಕೆ ಹೂ ಸೆಂಡ್ ಯು, ಹೂ ಸೆಂಡ್ ಯು। ನಾನು ಎಲ್ಲಿಂದ ಶುರು ಮಾಡಲಿ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಎಲ್ಲಿಂದ ಪ್ರಾರಂಭ ಮಾಡಲಿ ಅನ್ನೋದಕ್ಕೆ ಫ್ರಮ್ ವೇರ್ ಡು ಐ ಸ್ಟಾರ್ಟ್, ಫ್ರಮ್ ವೇರ್ ಡು ಐ ಸ್ಟಾರ್ಟ್। ನೀನು ಏಕೆ ನಗ್ತಾ ಇದೆಯಾ, ನೀನ್ಯಾಕೆ ನಗ್ತಾ ಇದೆಯಾ ಅನ್ನೋದಕ್ಕೆ ವೈ ಆರ್ ಯು ಸ್ಮೈಲಿಂಗ್, ವೈ ಆರ್ ಯು ಸ್ಮೈಲಿಂಗ್। ಅವನಿಂದ ಏನಾದರೂ ಕಲಿತುಕೋ, ಅವನಿಂದ ಏನಾದರೂ ಕಲಿತ್ಕೋ ಅನ್ನೋದಕ್ಕೆ ಲರ್ನ್ ಸಮಥಿಂಗ್ ಫ್ರಮ್ ಹಿಮ್, ಲರ್ನ್ ಸಮಥಿಂಗ್ ಫ್ರಮ್ ಹಿಮ್। ನನಗೆ ಸ್ವಲ್ಪ ಸಲಹೆ ಕೊಡು, ನನಗೊಂದಿಷ್ಟು ಸಲಹೆ ಕೊಡು ಅಂತ ಹೇಳೋದಕ್ಕೆ ಗಿವ್ ಮೀ ಸಮ್ ಅಡ್ವೈಸ್, ಗಿವ್ ಮೀ ಸಮ್ ಅಡ್ವೈಸ್। ನನಗೆ ನಿನ್ನ ಸಲಹೆಯ ಅಗತ್ಯ ಇಲ್ಲ, ನನಗೆ ನಿನ್ನ ಸಲಹೆಯ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್, ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್। ನೀನು ಏಕೆ ಇಲ್ಲಿ ಕುಳಿತಿರುವೆ, ನೀನು ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅನ್ನೋದಕ್ಕೆ ವೈ ಆರ್ ಯು ಸಿಟ್ಟಿಂಗ್ ಹಿಯರ್। ಅದೇ ನೀನು ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ಅನ್ನೋದಕ್ಕೆ ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್। ಎಷ್ಟೊತ್ತಿಗೆ ನೀನು ಎದ್ದೇಳುವೆ, ನೀನು ಎಷ್ಟೊತ್ತಿಗೆ ಹೇಳೋದು ಅಂತ ಕೇಳೋದಕ್ಕೆ ವಾಟ್ ಟೈಮ್ ಡು ಯು ಗೆಟ್ ಅಪ್, ವಾಟ್ ಟೈಮ್ ಡು ಯು ಗೆಟ್ ಅಪ್। ನನ್ನ ಜೊತೆ ಮಾತಾಡಬೇಡ, ನನ್ನ ಜೊತೆ ಮಾತಾಡಬೇಡ, ಡೋಂಟ್ ಟಾಕ್ ಟು ಮೀ, ಡೋಂಟ್ ಟಾಕ್ ಟು ಮೀ। ನಾನು ಅವನನ್ನು ಕಂಟ್ರೋಲ್ ಮಾಡಲು ಆಗಲಿಲ್ಲ, ನಾನು ಅವನನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ, ಐ ಕಾಂಟ್ ಕಂಟ್ರೋಲ್ ಹಿಮ್, ಐ ಕಾಂಟ್ ಕಂಟ್ರೋಲ್ ಹಿಮ್। ಇದನ್ನು ಮತ್ತೆ ಹೇಳು, ಇದನ್ನು ರಿಪೀಟೆಡ್ಲಿ ಹೇಳು, ಹೇಳಬೇಕಿದ್ರೆ ಸೇ ಇಟ್ ಅಗೇನ್, ಸೇ ಇಟ್ ಅಗೇನ್। ನಾನು ಹೇಳಿದ್ದು ಕೇಳಿಸ್ಕೊ, ಲಿಸನ್ ಟು ಮೀ, ಲಿಸನ್ ಟು ಮೀ। ಇದರ ಕಡೆ ನೋಡು, ಇದರ ಕಡೆ ನೋಡು, ಲುಕ್ ಎಟ್ ದಿಸ್, ಲುಕ್ ಎಟ್ ದಿಸ್। ಅವಳು ತುಂಬ ಮುಗ್ಧ ಹುಡುಗಿ, ಅವಳು ತುಂಬ ಇನ್ನೋಸೆಂಟ್ ಗರ್ಲ್ ಹೇಳೋದಕ್ಕೆ ಶಿ ಈಸ್ ವೆರಿ ಇನ್ನೋಸೆಂಟ್ ಗರ್ಲ್, ಶಿ ಈಸ್ ವೆರಿ ಇನ್ನೋಸೆಂಟ್ ಗರ್ಲ್। ಎಂಥ ಸುಂದರ ಹೂ, ವಾಟ್ ಎ ಬ್ಯೂಟಿಫುಲ್ ಫ್ಲವರ್, ವಾಟ್ ಎ ಬ್ಯೂಟಿಫುಲ್ ಫ್ಲವರ್। ನನ್ನ ಜೊತೆ ಕುಳಿತುಕೋ, ನನ್ನ ಜೊತೆ ಕೂತ್ಕೋ ಅನ್ನೋದಕ್ಕೆ ಸಿಟ್ ವಿತ್ ಮೀ, ಸಿಟ್ ವಿತ್ ಮೀ। ನನ್ನ ಜೊತೆ ಬರಿ, ಸಿಟ್ ರೈಟ್ ವಿತ್ ಮೀ। ನನ್ನ ಜೊತೆ ಹಾಡೇಳು, ಸಿಂಗ್ ವಿತ್ ಮೀ। ಈ ರೀತಿ ವಿತ್ ಮೀ ಅನ್ನುವಂತಹ ವರ್ಡನ್ನು ಸೇರಿಸ್ಕೊಂಡು ಬೇರೆ ಬೇರೆ ವಾಕ್ಯವನ್ನು ಮಾಡ್ಬೋದು। ನೇರವಾಗಿ ಹೋಗಿ ಎಡಕ್ಕೆ ತಿರುಗು, ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ತಿರುಗು ಅಂತ ಹೇಳೋದಕ್ಕೆ ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಲೆಫ್ಟ್, ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಲೆಫ್ಟ್। ನಾನು ನನ್ನ ಕೆಲಸ ಮಾಡ್ತಿದ್ದೀನಿ, ನಾನು ನನ್ನ ವರ್ಕ್ ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ಮೈ ವರ್ಕ್, ಐ ಆಮ್ ಡೂಯಿಂಗ್ ಮೈ ವರ್ಕ್। ಫುಟ್ಬಾಲ್ ನನ್ನ ಇಷ್ಟದ ಆಟ, ಫುಟ್ಬಾಲ್ ಅಂದರೆ ನನಗೆ ತುಂಬ ಇಷ್ಟ, ಫುಟ್ಬಾಲ್ ನನ್ನ ಫೇವ್ರೇಟ್ ಆಟ ಅನ್ನೋದಕ್ಕೆ ಫುಟ್ಬಾಲ್ ಈಸ್ ಮೈ ಫೇವ್ರೇಟ್ ಗೇಮ್, ಫುಟ್ಬಾಲ್ ಈಸ್ ಮೈ ಫೇವ್ರೇಟ್ ಗೇಮ್। ಇದನ್ನು ಬೇಗ ಮಾಡು, ಇದನ್ನು ಬೇಗ ಮಾಡು, ಡೂ ಇಟ್ ಫಾಸ್ಟ್, ಡೂ ಇಟ್ ಫಾಸ್ಟ್। ಈ ನೋಟ್ಬುಕ್ ತಗೋ, ಈ ನೋಟ್ಬುಕ್ಕನ್ನು ತಗೋ, ಟೇಕ್ ದಿಸ್ ನೋಟ್ಬುಕ್, ಟೇಕ್ ದಿಸ್ ನೋಟ್ಬುಕ್। ಇಲ್ಲಿ ನೋಟ್ಬುಕ್ ಜಾಗದಲ್ಲಿ ನೀವು ಬೇರೆ ಬೇರೆ ವರ್ಡ್ಗಳನ್ನು ಸೇರಿಸಿ ಟೇಕ್ ದಿಸ್ ಆ್ಯಪಲ್, ಟೇಕ್ ದಿಸ್ ಜಾಮಿಟ್ರಿ, ಟೇಕ್ ದಿಸ್ ಪೆನ್, ಟೇಕ್ ದಿಸ್ ಮೊಬೈಲ್, ಟೇಕ್ ದಿಸ್ ಲ್ಯಾಪ್ಟಾಪ್, ಲೈಕ್ ದಟ್ ವಾಕ್ಯವನ್ನು ತುಂಬ ವಾಕ್ಯವನ್ನು ಚೇಂಜ್ ಮಾಡ್ಬೋದು। ನನ್ನ ಸ್ನೇಹಿತ ಒಬ್ಬ ವಕೀಲ, ನನ್ನ ಫ್ರೆಂಡ್ ಒಬ್ಬ ಲಾಯರ್ ಅಂತ ಹೇಳೋದಕ್ಕೆ ಮೈ ಫ್ರೆಂಡ್ ಈಸ್ ಅ ಲಾಯರ್, ಮೈ ಫ್ರೆಂಡ್ ಈಸ್ ಅ ಲಾಯರ್। ಸದಾ ನಗುತ್ತಾ ಇರು, ಸದಾ ನಗ್ತಾ ಇರು, ಇದು ಕೊನೆಯ ವಾಕ್ಯ। ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ। ಜೈ ಹಿಂದ್।